ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ. ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂತ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ, ಬಹಳ ಅಸಹಾಯಕರಾಗಿದೆ. ನಿಖಿಲ್ ಕುಮಾರಸ್ವಾಮಿ ಕಂಪ್ಲೀಟ್ ರಾಜಕೀಯಕ್ಕೆ ಇಳಿದ ಹಾಗೆ ಇದ್ದಾರೆ. ಅವರು ರಾಜ್ಯಾಧ್ಯಕ್ಷರಾಗ್ತಾರೋ ಇಲ್ವೋ, ಆದರೆ ಅವರ ಮಾತುಗಳಲ್ಲಂತೂ ಲೆಕ್ಕಾಚಾರ ಸ್ಪಷ್ಟವಾಗಿದೆ. ಕಾಂಗ್ರೆಸ್ನ ಪ್ರತಿಯೊಂದು ತಪ್ಪುಗಳನ್ನು ಹೆಕ್ಕಿ ಹೇಳ್ತಾ ಇದ್ದಾರೆ. ಬಹುಶಃ ವಿಧಾನಸೌಧದ ಒಳಗೆ ಏನಾದರೂ ಇದ್ದಿದ್ರೆ, ಚನ್ನಪಟ್ಟಣ ಕ್ಷೇತ್ರದಿಂದ ಗೆದ್ದಿರ್ತಾ ಇದ್ದಿದ್ರೆ ವಿರೋಧ ಪಕ್ಷಕ್ಕೊಂದು ಶಕ್ತಿ ಬರ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದೊಂದೇ ತಪ್ಪುಗಳನ್ನ ಹಿಡಿದು ಜಾಡಿಸ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಎಷ್ಟು ಅಸಹಾಯಕರಾಗಿದ್ದಾರೆ, ಹೇಗೆ ಸರ್ಕಾರ ದಂಧೆ ಮಾಡ್ತಾ ಇದೆ, ವರ್ಗಾವಣೆ ವಿಚಾರದಲ್ಲಿ ದಂಧೆ ಹೇಗಾಗ್ತಾ ಇದೆ, ಹೇಗೆ ಆಡಳಿತ ಪಕ್ಷದ ಶಾಸಕರನ್ನ ಸಚಿವರುಗಳನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ, ಹಾಗೇನೆ ವಿರೋಧ ಪಕ್ಷದವ್ರನ್ನ ಹೇಗೆ ಮಟ್ಟ ಹಾಕುವಂತ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದೇನು, ಜನಸಾಮಾನ್ಯರಿಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇಲ್ಲ. ಎಲ್ಲವನ್ನ ಒಂದೊಂದಾಗಿ ಎಳೆಯಾಗಿ ಬಿಡಿಸಿಟ್ಟು ಮಾತಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬರುವ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಳ್ಳೆಯ ಅಂಕಿಅಂಶಗಳನ್ನ, ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯವಾಗಿ ಬೆಳೆಯುವಂತ ಲಕ್ಷಣ ಅಂತ ಅವರ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಸ್ಪಷ್ಟವಾಗಿ ಯಾವ ಗೊಂದಲಗಳು ಇಲ್ಲದೆ ರಾಜ್ಯದ ಸರ್ಕಾರ ಮಾಡ್ತಾ ಇರುವಂಥ ಎಡವಟ್ಟುಗಳನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಬರುವ ವಿಧಾನಸಭಾ ಅಧಿವೇಶನ ಏನಿದೆ, ಈ ಬಜೆಟ್ ಅಧಿವೇಶನ, ಅಲ್ಲಿ ಬಿಜೆಪಿ JDS ಒಗ್ಗಟ್ಟಾಗಿ ಈ ವಿಚಾರಗಳ ಮೇಲೆ, ಈ ಅಂಶಗಳ ಮೇಲೇನೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಸಾಧ್ಯತೆ ಕೂಡ ಇದೆ. ರಾಜ್ಯದ ಉದ್ದಗಲಕ್ಕೂ ನಮ್ಮ ಹೆಣ್ಣುಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ. ಕ್ಯಾಲೆಂಡರ್ ತಗೋಬರ್ತೀನಿ, ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತೂ ನೀವು ಇವೆಲ್ಲವನ್ನ ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂತ ನೀವು ನಿಲುವು ಕೊಟ್ಬಿಟ್ರೆ ಇದು ನಮಗೆ ಬೇಕಾಗಿರೋದು. ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ. ಇಷ್ಟೇ ಅಲ್ಲ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ, ಕಳೆದ ಒಂದು 2 ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ, ರಾಜ್ಯ ಎಲ್ಲಿಗೆ ಹೋಗಿ ಮುಟ್ತಾ ಇದೆ. ಇತ್ತೀಚೆಗೆ ಉದಯಗಿರಿಲಿ ಆದಂತ ಒಂದು ಇನ್ಸಿಡೆಂಟ್ ಪೂರ್ವ ನಿಯೋಜಿತ ಕಾರ್ಯಕ್ರಮ. ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ತುಂಬಿಸ್ಬೇಕು. ಆದರೆ ಯಾವುದೇ ಸಮಾಜ, ಯಾವುದೇ ಸಮುದಾಯ ತಪ್ಪು ಮಾಡದಂತ ಸಂದರ್ಭದಲ್ಲಿ ಪಾರದರ್ಶಕವಾದಂತ ಆಡಳಿತವನ್ನ ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ. ಆದ್ರೆ ನೀವೇನ್ ಮಾಡ್ತಿದ್ದೀರಿ? ನಿಮಗೆ ಬೇಕಾದಂತ ರಾಜಕೀಯವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ಆಲೋಚನೆಗಳು, ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂತ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸರಿ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹ್ಯಾಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್? ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗ್ಬಿಡ್ತಾ ಇದೆ? ಜನಸಾಮಾನ್ಯರ ಕಥೆ ಏನು? ಅದೇ ಮೊನ್ನೆ ಭದ್ರಾವತಿಗೆ ಹೋಗಿದ್ದೆ, ಇನ್ಸಿಡೆಂಟ್ ಆಯಿತು. ಇಡೀ ರಾಜ್ಯದಲ್ಲಿ ತಾವು ತೋರಿಸಿದ್ವಿ. ಕಾಂಗ್ರೆಸ್ನ ಶಾಸಕರ ಸುಪುತ್ರ ಯಾವ ರೀತಿ ಒಬ್ರು ಹೆಣ್ಮಗಳು ಅಧಿಕಾರಿ ಮೇಲೆ ಅತ್ಯಂತ ಅವಾಚ್ಯವಾದಂಥ ಪದಬಳಿಕೆ, ಅದು ನಾವು ಬಳಸಲಿಕ್ಕೆ ಆಗೋದಿಲ್ಲ. ಯಾರು ನಾಗರಿಕರು, ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕರು ಮಾತನಾಡ್ತಕ್ಕಂಥ ವಿಚಾರಗಳಲ್ಲ ಮಾಧ್ಯಮದ ಮುಂದೆ. 3-4 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯಿತು. ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದ ತಿಳಿಸಬೇಕು. ಇಂಥ ಸುದ್ದಿಗಳು ಇವತ್ತು 7 ಕೋಟಿ ಕನ್ನಡಿಗರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ. ಯಾವ ರೀತಿ ಇವತ್ತು ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದು, ಎಲ್ಲಿಗೆ ಹೋಗ್ತಾ ಇದೆ ಅಂತ. ನಾನು ಅಧಿಕಾರಿಗಳಿಗೂ ದಯಮಾಡಿ ಮನವಿ ಮಾಡ್ತೇನೆ, ಈ ಕಾಂಗ್ರೆಸ್ ಬಂದಾಗಿಂದ ಈ ಟ್ರಾನ್ಸ್ಫರ್ ದಂಧೆಗಳು ಏನು ನಿರಂತರವಾಗಿ ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ,
ಪಾಪ ಈ ಟ್ರಾನ್ಸ್ಫರ್ ದಂಧೆನಲ್ಲಿ ದುಡ್ಡು ಕೊಟ್ಟು ಬರ್ತಾರೆ, ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಪ್ರಭಾವಿಗಳು. ಕೊಟ್ಟು ಬಂದ್ಮೇಲೆ ಮತ್ತೆ ರಿಕವರಿ ಮಾಡ್ಬೇಕಲ್ಲ ಅವನ ದುಡ್ಡು. ಅವನ ದುಡ್ಡು ರಿಕವರಿ ಮಾಡೋ ಮಧ್ಯ ಇಲ್ಲಿ ಪೆಟ್ಟು ತಿಂತಾ ಇರ್ತಕ್ಕಂಥದ್ದು ಯಾರು? ಜನಸಾಮಾನ್ಯರು. ಅದೇ ಭದ್ರಾವತಿ ಇನ್ಸಿಡೆಂಟು ನೇರವಾಗಿ ನಿಮಗೆ ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ. ಏನಾದರೂ ಪರಿಶೀಲನೆ ಮಾಡಿದ್ರಾ? FIR ಮಾಡಿದ್ರಾ? FSL ರಿಪೋರ್ಟ್ ತಗ್ಸಿದ್ರ? ಸತ್ಯಾಸತ್ಯತೆ ಹೊರಗಡೆ ಬಿಚ್ಚಿಟ್ರೆ ಇವತ್ತು ರಾಜ್ಯದ ಜನತೆ ಮುಂದೆ ಮುಚ್ಚಾಕಿದ್ರಿ. ಅದೇ ಸದನದ ಒಳಗಡೆ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅತ್ಯಂತ ಪ್ರಭಾವಿಗಳು, ಎಷ್ಟೆಲ್ಲ ರಾಧಾಂತ ಮಾಡಿದ್ರಿ, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ರಾತ್ರಿ ಎಷ್ಟು ಸ್ಟೇಷನ್ ಕರ್ಕೊಂಡು ಹೋದ್ರಿ, ಎಲ್ಲೆಲ್ಲಿ ಸುತ್ತಿಸಿದ್ರಿ. ಹೈ ಡ್ರಾಮಾ. ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂಥ ಪಾರದರ್ಶಕವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗೆ ಅವಾಚ್ಯ ಪದವಳಿಕೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ನವ್ರ ಶಾಸಕರ ಆಪ್ತರು ಕಡೆ ನಾನೇನು ಮಾಡ್ಕೊಳಕ್ಕಾಗಲ್ಲ ನೀನು ಅಂತ ನೋಡಿದ್ದೀವಿ. ಅದನ್ನು ಇತ್ತೀಚೆಗೆ ನಡೆದಂತಾರೆ, ಮೊನ್ನೆ 2 days ಬ್ಯಾಕ್. ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕತೆ, ಬಹಳ ಅಸಹಾಯಕರಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ದಿನ ಬಹುಶಃ ಇನ್ನೊಬ್ರು ಬಾಣಂತಿ ಹೆಣ್ಣುಮಗಳು ಸಾವಿನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ. ರಕ್ತಸ್ರಾವ ಆಗಿ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್, ಏನೇನು ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ. ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಏನ್ ತಪ್ಪಿದೆ? ಆರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ 355 ಕೋಟಿನೋ 362 ಕೋಟಿನೋ ಎಷ್ಟೋ ಮೆನ್ಷನ್ ಆಗಿತ್ತು. ಅದರಲ್ಲಿ 88 ಕೋಟಿ ರೂಪಾಯಿ ಅಷ್ಟು ಬಳಕೆಯಾಗಿದೆ, ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿದೆ. ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನ್ ತಪ್ಪಿದೆ, ಅದನ್ನ ನಾವು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರು ಏನ್ ತಪ್ಪಿದೆ ಅಂತಾರೆ.